ನುಡಿ, ನೆಲ, ಜಲ, ಭಾಷೆ ಹಾಗೂ ಸಂಸ್ಕೃತಿಯ ರಕ್ಷಣೆಗಾಗಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ವತಿಯಿಂದ ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಅಲಂಕಾರ ಮುತ್ತಿನ ಮಳಿಗೆಯಲ್ಲಿ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ನರಸಿಂಹ ಪ್ರಸಾದ್ ವಿ. ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಉಪಾಧ್ಯಕ್ಷ ಶ್ರೀ ಬಸವರಾಜ್ ಎಂ, ರಾಜ್ಯ ಕಾರ್ಯಾಧ್ಯಕ್ಷ ಸುಬ್ರಹ್ಮಣ್ಯ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲಕಪ್ಪ ಸೇರಿದಂತೆ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ನಿವೃತ್ತ ಐಪಿಎಸ್ ಅಧಿಕಾರಿ ಶ್ರೀ ಬಸವರಾಜ್ ಮಾಲಗತ್ತಿ, ಕನ್ನಡ ಚಲನಚಿತ್ರ ಹಾಗೂ ಕಿರುತೆರೆ ನಟ ಶ್ರೀ ರವಿಚೇತನ್, ಖ್ಯಾತ ಮಕ್ಕಳ ಶಸ್ತ್ರಚಿಕಿತ್ಸಕರಾದ ಕೇಶವಮೂರ್ತಿ ಎಂ ಹಾಗೂ ಹಿರಿಯ ವಕೀಲ ಶ್ರೀ ದಯಾನಂದ ಹಿರೇಮಠ ಅವರು ಭಾಗವಹಿಸಿ ನೂತನ ಕಚೇರಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣ್ಯರು, ಕನ್ನಡದ ಉಳಿವು, ಬೆಳವಣಿಗೆ ಹಾಗೂ ಕನ್ನಡಿಗರ ಹಕ್ಕುಗಳ ರಕ್ಷಣೆಗೆ ಸಂಘಟನೆ ಇನ್ನಷ್ಟು ಬದ್ಧತೆಯಿಂದ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದರು. ನೂರಾರು ಕನ್ನಡಾಭಿಮಾನಿಗಳ ಸಮ್ಮುಖದಲ್ಲಿ ನಡೆದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ರಾಜ ಕರ್ನಾಟಕಾಂಧ್ರ ಕುಲ ತಿಲಕ ಶ್ರೀ 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 ಕೃಷ್ಣ ದೇವರಾಯ ಮಹಾರಾಜ್ ಬಹುಪರ ಬಹುಪರ. ವರ್ತಕರು, ರಸಿಕರಿಗೂ ಕೃಷಿಕರಿಗೂ ಬೇರೆ ಬೇರೆ ಬೀದಿ ಮುತ್ತುಗಳು, ರತ್ನಗಳು ಸೇರಿನಲ್ಲಿ ಅಡೆದುಕೊಡೋ ಸಂತೆಪೇಟೆ ಬೀದಿ. ಭುವಿಗೆ ಇಳಿದ ಅಮರಲೋಕ ವಿಜಯನಗರ ಕಂಡ ಒಡನೆ ಹೊಡೆಯಿತೊಂದು ಮಿಂಚು ಪ್ರಖರ. ನನ್ನ ಗಡಿಯೊಳಗೆ ನನ್ನ ಯುಗದೊಳಗೆ ಇಂಥ ಪ್ರತಿರೂಪ ಇರಲಿರಲೆಮಗೆ ಎಂಬ ಹಿರಿಕನಸ ಕಂಡ ಕೆಂಪೇಗೌಡ. ಕಂಕಣ ತೊಟ್ಟನು ಕೆಂಪೇಗೌಡ. ಕನಸಲ್ಲಿ ಬಂದಳು ತಾಯಿ ದೇವಿ ಅಣ್ಣಮ್ಮ ತಾಯಿ ಜಗನ್ಮಾಯಿ. ಗುರಿ ಸೇರು ಉತ್ತರದಾಯಿ ಎಂದು ಬೆನ್ನಿಂದೆ ನಿಂತ ಮಹಾಮಾಯಿ. ಉದಾಯಿಗೊಮ್ಮೆ ಅಡ್ಡು ಬಿದ್ದ ಗೌಡನು ಕಾಲವ ನೋಡಿ ಅಡಿಗಲ್ಲು ನೆಟ್ಟನು. ಬೆಂದಾಳು ಪೇಟೆಯ ನಿಟ್ಟ ಹೆಜ್ಜೆ ಹೆಜ್ಜೆಗೊಂದನು. ಗೋಪುರವಿಟ್ಟ ದಿಕ್ಕು ದಿಕ್ಕಿಗೊಂದನು. ಬೆಂದಾಳು ಮಂದಿರಗಳನ್ನು ಕಟ್ಟಿದ ಧರ್ಮಾತ್ಮ, ಕೆರೆ ಕಾಲುವೆಗಳ ತೋಡಿದ ಪುಣ್ಯಾತ್ಮ, ಪರಭಾಷಿಕರ ಕರೆದ ಪ್ರೇಮಾತ್ಮ, ಕುಲಕಸುಬುಗಳ ಪೋರೆದ ಪರಮಾತ್ಮ. ಪೂರ ಕಟ್ಟಿ ಸೂರು ಕೊಟ್ಟ ಆಲ ಬೇಲ ತಾನೇ ನೆಟ್ಟ ನಾಡ ಪ್ರಭು ಎಂಬ ಪಟ್ಟ ಕೆಂಪೇಗೌಡ.
ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಂದ, ದಾನ ಧರ್ಮ ಒಂದೇ ನನ್ನ ಜೀವವೆಂದ. ಹರಿ ಹರಿ ಬೆವರ ಹರಿಸಿದನು, ಹೊಸ ಹೊಸ ನಗರ ಮೆರೆಸಿದನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ಹರಿ ಹರಿ ಬೆವರ ಹರಿಸಿದನು, ಹೊಸ ಹೊಸ ನಗರ ಮೆರೆಸಿದನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಾಜಮಾರ್ತಾಂಡ ಧರ್ಮ ಕೋದಂಡ ಭೈರವ. ಕೋಡು ಕಲ್ಲ ನೆತ್ತಿ ಮೇಲೆ ಬಿಚ್ಚು ಕತ್ತಿ ಯೋಧ ನಿಂತ, ಏಳು ಸುತ್ತು ಕೋಟೆ ಮೇಲೆ ಸಿಂಹದಂತೆ ಕಾದು ಕುಂತ. ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಂದ, ದಾನ ಧರ್ಮ ಒಂದೇ ನನ್ನ ಜೀವವೆಂದ. ಕುಲ ಮತಗಳನ್ನು ಸಮ ಎಂದವನು, ನೆಲ ಜಲಗಳನ್ನು ಉಸಿರೆಂದವನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಣ ಕಲಿಯುವನು, ರಣ ಹುಲಿಯುವನು, ರಣ ಪಡೆಗಳಿಗೆ ಅಧಿಪತಿಯುವನು, ಯುಗ ಧರ್ಮೋದ್ಧಾರಕ ಕೆಂಪೇಗೌಡ. ರಾಜಾಧಿರಾಜ ಕರ್ನಾಟಕಾಂಧ್ರ ಕುಲ ತಿಲಕ ಶ್ರೀ 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 ಕೃಷ್ಣ ದೇವರಾಯ ಮಹಾರಾಜ್. ಬಹುಪರ ಬಹುಪರ. ನಮ್ಮೂರವರೇ ಆದಂಥ ಖ್ಯಾತ ನಟ ರವಿಚೇತನ್ ಅವರೇ, ಡಾಕ್ಟರ್ ಹಿರೇಮಠ ಅವರೇ, ಮತ್ತೊಬ್ಬ ಕೇಶವಮೂರ್ತಿ ಅವರೇ, ಡಾಕ್ಟರ್ ಕೇಶವಮೂರ್ತಿ ಅವರೇ, ನಮ್ಮ ಆತ್ಮೀಯ ಸ್ನೇಹಿತ ನಮ್ಮೂರವರೇ ಆದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ, ಎಲ್ಲ ಸುಬ್ಬು ಅವರೇ, ಎಲ್ಲ ಸ್ನೇಹಿತರಿದ್ದಾರೆ, ಅವ್ರ ಉಪಾಧ್ಯಕ್ಷರಿದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲ ತಾಯಂದಿರಿವೆ. ಎಲ್ಲರೂ ಇವತ್ತು ಭಾಳ ಶುಭ ದಿನ. ಇವತ್ತು ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಈ ಕಾರ್ಯಪಡೆಯನ್ನು ಸಿಂಹಪಡೆಯನ್ನು ಉದ್ಘಾಟನೆ ಮಾಡಲಿಕ್ಕೆ ನನಗೆ ಕರೆದಿದ್ದರು, ನನ್ನಿಂದ ಉದ್ಘಾಟನೆ ಮಾಡಿಸಿದ್ದಾರೆ. ನಾನು ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಈ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಯಾಕಂದರೆ ಸಂಘಟನೆಗಳು ಬೆಂಗಳೂರಲ್ಲಿ ಭಾಳಷ್ಟಿದ್ದಾವೆ, ಭಾಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ, ಕೆಲವೊಬ್ಬರು ಕೆಟ್ಟ ಹೆಸರನ್ನು ತಂದಿದ್ದಾರೆ. ಅದೇ ಅವ್ರದ್ದೇನು ಬಿಟ್ಬಿಡಿ, ಅವ್ರದ್ದು ಅವಶ್ಯಕತೆ ಇಲ್ಲ. ಆದರೂ ಒಳ್ಳೆಯ ಮೆಜಾರಿಟಿಯವರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇವತ್ತೇನು ನೀವು ಹೋರಾಟ ಮಾಡಿದ್ದಕ್ಕೇ ಬೆಂಗಳೂರಲ್ಲಿ ಕನ್ನಡ ಇದೆ, ಇಲ್ಲಾಂದರೆ ಬರೀ ಇಂಗ್ಲೀಷ್ ಮಯವಾಗಿತ್ತು. ಇದು ಕನ್ನಡ, ನಾವು ಮನೆಯಲ್ಲಿ ಮಾತ್ರ ಕನ್ನಡ ಮಾತಾಡೋಣ, ಹೊರಗಡೆನೂ ಕನ್ನಡ ಮಾತಾಡಬೇಕು. ಬರೀ ಈಗ ನಾವು ಶಾಲೆಗಳಲ್ಲಿಯೂ ನಾವು ಮಕ್ಕಳನ್ನ ಕಲಿಸ್ತೇವೆ, ತಂದೆ ತಾಯಿ ಕನ್ನಡ ಮಾತಾಡಿದ್ರೆ ಒಂಥರ ನೋಡ್ತಾರೆ ಅವರು, ಟೀಚರ್ಗಳು, ಹೆಡ್ ಮಿಸ್ಟರ್ಗಳು, ಏನು ಎಲ್ಲಿದ್ದು ಬಂದಾವ ಅಂತ ಅಲ್ಲೇ ಕಾಡಿನಿಂದ ಬಂದ ಪ್ರಾಣಿಗಳಿಗೆ ನೋಡ್ತಾರೆ. ಮಕ್ಕಳಿಗೆ ಕನ್ನಡ ಮಾತಾಡಿದ್ರೆ ಅವ್ರಿಗೆ ಫೈನ್ ಹಾಕ್ತಾರೆ. ಇದೆಲ್ಲ ಹೋಗ್ಬೇಕು. ನಮ್ಮ ರಾಜ್ಯದಲ್ಲಿ ಬಂದು ನಮ್ಮ ಭಾಷೆ ಕಲಿತು ಅವರು ಮುಂದೆ ಬರಬೇಕು. ನಾವು ಹುಟ್ಟಿದ ಕೂಡಲೇ ಇಂಗ್ಲೀಷ್ ಮಾತಾಡ್ತೀವ, ಅಮ್ಮ ಅಪ್ಪ ಅನ್ನೋದಲ್ವಾ, ಡ್ಯಾಡಿನೇ ಅಂತೀವ ಹುಟ್ಟಿದ ಕೂಡಲೇ. ಅದಕ್ಕೆ ಕನ್ನಡಕ್ಕೆ ಏನು ಮಹತ್ವ ಕೊಡಬೇಕು ನಾವು ಕೊಡಬೇಕು. ನಾವೇನು ಇಂಗ್ಲೀಷ್ ಬೇಡ ಅನ್ನೋದಿಲ್ಲ, ಇಂಗ್ಲೀಷು ಕಲೀಲಿ, ಅದು ಹೊಟ್ಟೆಪಾಡಿನ ಭಾಷೆ ಇಂಗ್ಲೀಷ್ ಕಲಿತ್ರೆ ನಮಗೆ ಉದ್ಯೋಗ ಸಿಗ್ತದೆ. ಇಂಗ್ಲೀಷಿಗೂ ಮಹತ್ವ ಕೊಡೋಣ, ಆದರೆ ಕನ್ನಡವನ್ನು ಪ್ರೀತಿಸೋಣ. ಅದು ಹೊಟ್ಟೆ ಭಾಷೆ, ಅದು ವೃತ್ತಿ ಜೀವನಕ್ಕೆ ಅನುಕೂಲ ಆಗುವಂಥದ್ದು. ಅದಕ್ಕೆ ಕನ್ನಡಕ್ಕೆ ನಾವು ಹೆಚ್ಚಿನ ಮಹತ್ವ ಕೊಡಬೇಕು, ಕನ್ನಡ ಉಳಿಯುವ ಹಾಗೆ ನಾವು ನೋಡ್ಕೋಬೇಕು. ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೋತೇನೆ, ಎಲ್ಲ ಕನ್ನಡ ಹೋರಾಟಗಾರರ ಮೇಲೆ ಎಷ್ಟು ಕೇಸುಗಳಿದ್ದಾವೆ ಅವೆಲ್ಲ ಉಡ್ರಾ ಮಾಡ್ಕೋಬೇಕು. 6 ತಿಂಗಳೊಳಗೆ ಉಡ್ರಾ ಮಾಡ್ಕೋಬೇಕು. ಯಾಕಂದರೆ ಈ ಕೇಸಾದ 6 ತಿಂಗಳೊಳಗೆ ಉಡ್ರಾ ಮಾಡ್ಕೊಳ್ಳಿ ಅಂದರೆ ಅವ್ರಿಗೆ ಭಾಳ ಕಷ್ಟ ಆಗ್ತದೆ.
ಪ್ರತಿಯೊಂದು ಹಿಯರಿಂಗಿಗೆ ಹೋಗಿ ನಿಂತ್ಕೋಬೇಕು, ಅವು ಒದರಬೇಕು, ಬರಲಿಲ್ಲ ಅಂದ್ರೆ ದಂಡ ಹಾಕ್ತಾರೆ, ವಾರಂಟ್ ಮಾಡ್ತಾರೆ, ಮತ್ತು ಪೊಲೀಸರು ಹೋಗಿ ಹಿಡ್ಕೊಂಡ್ ಬರ್ತಾರೆ. ಇವೆಲ್ಲ ಕಿರಿಕಿರಿ ಭಾಳ ಆಗ್ತವೆ. ಅದೇನೋ ಮನೆ ಕೂಡ್ತಿಂದು ಇದ್ರ ಚಾಕ್ರಿ ಮಾಡಿದ್ದಂತೆ. ಯಾಕೆ ನಮ್ಮ ಕಡೆ ಒಂದು ಭಾಷೆ ಇದೆ, ಕೆಟ್ಟ ಭಾಷೆ ಇದೆ, ಬೆಳೆಗಾರ ಚಾಕ್ರಿ ಮಾಡಿದ್ದಂತ ಹೇಳ್ತಾರೆ. ಅದಕ್ಕೆ ಅದೆಲ್ಲ ಮನ್ಯಾಗ ಹೆಂಡತಿ ಮಕ್ಕಳ ಕಡೆಯಿಂದ ಸಹ ಬಯಸೋಬೇಕು. ಇವೆಲ್ಲ ಎಲ್ಲ ಬಿಟ್ಟುಕೊಟ್ಟು ಯಾವುದೇ ಕೋರ್ಟ್ ಕಚೇರಿ ಅಂತೀರಿ ಅಂತ. ಅದಕ್ಕೆ ಇಷ್ಟೊಂದು ತ್ರಾಸ ಇರ್ತದೆ. ಅದು ಸರ್ಕಾರದವರು ಅರ್ಥ ಮಾಡ್ಕೋಬೇಕು. ಓಟಿನ ಸಲುವಾಗಿ ಎಲ್ಲ ಕಮ್ಯುನಲ್ ಆದಾಗ 300 ಕೇಸು 400 ಕೇಸು ತಕ್ಷಣ ಉಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಎಲೆಕ್ಷನ್ ಬಂದ ಕೂಡಲೇ ಇವ್ರದ್ದೇ ಯಾಕೆ ಮಾಡಬಾರ್ದು? ಅವ್ರೇನು ಮನೆ ವೈಯಕ್ತಿಕ ಮನೆ ಕೆಲಸಕ್ಕೆ ಮಾಡಿರ್ತಾರ? ಕನ್ನಡ ಸಲುವಾಗಿ ಹೋರಾಟ ಮಾಡಿರ್ತಾರೆ. ಅದಕ್ಕೆ ನಾವು ಅವ್ರಿಗೆ ಹೆಚ್ಚಿನ ಮಹತ್ವ ಕೊಟ್ಟು ಅವ್ರಿಗೆ ಮರ್ಯಾದೆಯಿಂದ ಕೇಸನ್ನು ಉಡ್ರಾ ಮಾಡಬೇಕು. ಇದು ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ಕೊತೇನೆ. ಅದೇ ಜೊತೆಗೆ ಯಾರು ಬಡ ಹೋರಾಟಗಾರರು ಇರ್ತಾರೆ, ಬಡ ಹೋರಾಟಗಾರರಿಗೆ ಬೆಂಗಳೂರಲ್ಲಿ ಕನ್ನಡ ಮಾತಾಡೋರು ಯಾರೂ ಇಲ್ಲ ಅಂತ ಅಂತಾರೆ. ಬರೀ ಒಂದು 30% ಕನ್ನಡ ಮಾತಾಡೋರು ಇದ್ದಾರೆ, 70% ಬೇರೆ ಭಾಷೆಯವರು ಇದ್ದಾರೆ. ಇದು ಯೂನಿಯನ್ ಮಾಡಬೇಕು ಅಂತ ಯೂನಿಯನ್ ಟೆರಿಟರಿ ಮಾಡಕ್ಕೆ ಹೊಂಟಿದ್ರು. ಕೆಲವೊಬ್ಬರು ಡಿಮಾಂಡ್ ಇತ್ತು, ಯೂನಿಯನ್ ಟೆರಿಟರಿ ಮಾಡಿರಿ ಅಂತ. ಎಲ್ಲ ಕನ್ನಡ ಸಂಘಟನೆಗಳು ಹೋರಾಟ ಮಾಡಿ ಅದನ್ನೆಲ್ಲ ಬಂದ್ ಮಾಡಿಸಿದ್ರು. ಈಗ ಅದರ ಅವಶ್ಯಕತೆ ಇಲ್ಲ. ಕನ್ನಡ ಸಂಘಟನೆಗಾರರು ಹೋರಾಟ ಮಾಡ್ತಾರೆ, ಅವ್ರಿಗೆ ಬೆಂಬಲ ಕೊಡಲಿ. ಜೊತೆಗೆ ಯಾರು ಬಡ ಕನ್ನಡ ಹೋರಾಟಗಾರರಿದ್ದಾರೆ ಅವ್ರಿಗೆ ಚಿಕ್ಕದಂತ ಒಂದು ಸೈಟ್ ಕೊಡಲಿ. ಇಲ್ಲಿ ಬೆಂಗಳೂರಲ್ಲಿ ಒಂದು ಸೈಟ್ ತಗೊಳ್ಳೋದು, ಮನೆ ಮಾಡೋದು ಭಾರಿ ಕಷ್ಟ ಇದೆ, ಬಾಡಿಗೆ ಕೊಡೋದೇ ಕಷ್ಟ ಇದೆ. ಒಂದು 10x15 ಕೊಡಲಿ ಫ್ರೀ ಸೈಟ್. ನೋಡಿ, ಹಿಂದೆ ದೇವರಾಜ್ ಅರಸು ಕೊಟ್ಟರು, ಬಂಗಾರಪ್ಪ ಅವ್ರು ಕೊಟ್ಟರು, ಮುಂದೆ ಯಾವ ಮುಖ್ಯಮಂತ್ರಿಗಳು ಕೊಡಲಿಲ್ಲ, ಎಲ್ಲ ಬಂದ್ ಮಾಡಿಬಿಟ್ರು. ಈಗ ಅದನ್ನು ಹಂತ ಕೊಟ್ಟು ಕನ್ನಡದವ್ರಿಗೆ ಬಳಸಲಿ. ಕನ್ನಡದವ್ರಿಗೆ ನೆಲೆ ಇದ್ದಿರ್ತಾನೆ ಅವ್ರು ಹೋರಾಟ ಮಾಡೋದು. ನೆಲೆ ಇಲ್ಲ ಅಂದಮೇಲೆ ಬಾಡಿಗೆ ಮನೆ ಕಟ್ಕೊಂಡು ಬಾಡಿಗೆ ಕೊಟ್ಟು ಹೆಂಡತಿ ಮಕ್ಕಳು ಸಾಕೋದು ಎಷ್ಟು ಕಷ್ಟಪಟ್ಟು ಎಷ್ಟು ಮಾಡಬೇಕಾಗ್ತದೆ. ಅದರಲ್ಲಿ ಆನೆಸ್ಟ್ ಆಗಿ ಕೆಲಸ ಮಾಡೋದ್ರ ಸಾಧ್ಯತೆ ಮಾಡೋದು ಕೈಲಿಂದ ಜೇಬಿನಿಂದ ಖರ್ಚು ಮಾಡಿಕೊಂಡು ಇದು ಭಾಳ ತೊಂದರೆ ಆಗ್ತದೆ, ಭಾಳ ಹರಾಸ್ಮೆಂಟ್ ಆಗ್ತದೆ. ಇದು ಸರ್ಕಾರ ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಸಹಾಯ ಮಾಡಬೇಕು. ನಾವು ಕೇಸ್ ಹಾಕಿರ್ತೇವೆ, ನಾವೇನು ಖುಷಿಯಿಂದ ಕೇಸ್ ಹಾಕೋದಿಲ್ಲ, ಖುಷಿಯಿಂದ ಅರೆಸ್ಟ್ ಮಾಡೋದಿಲ್ಲ. ಗಲಾಟೆ ಇದ್ದಾಗ ನಾವು ಲಾಠಿ ಚಾರ್ಜು ಮಾಡ್ತೇವೆ. ಅನಿವಾರ್ಯತೆ ಇರ್ತದೆ, ಅದು ಅನಿವಾರ್ಯತೆ. ನಮ್ಮವ್ರಿಗೆ ನಾವು ಹೊಡಿಬೇಕಂತ ನಮ್ಮ ಅಣ್ಣತಮ್ಮರಿದ್ದಂಗೆ ಇವರು. ನಮ್ಮ ಸಲುವಾಗಿ ಅವರು. ನಾನು ಕನ್ನಡ ಬಗ್ಗೆ ಅಭಿಮಾನಿ, ನಾನು ಕನ್ನಡದಲ್ಲಿನೇ MA ಮಾಡಿದ್ದೇನೆ, ಕನ್ನಡದಲ್ಲಿನೇ ಓದಿದ್ದೇನೆ. ಸೊ ಎಲ್ಲರೂ ನಮ್ಮ ಅಭಿಮಾನ ಇದ್ದೇ ಇರ್ತದೆ. ನಾನು ಇವನ್ ಇಂಗ್ಲೀಷ್ನಲ್ಲಿ ನಾನು ಏನೂ ಬರೆಸ್ತಿರ್ಲಿಲ್ಲ, ಪ್ರತಿಯೊಂದನ್ನು ಕೇಸ್ ಫೈಲ್ ಕನ್ನಡದಲ್ಲೇ ಮಾಡಿಸ್ತಿದ್ದೆ. ಸೊ ಅದು ಆ ನೆಲೆಯಲ್ಲಿ ಕೆಲಸ ಮಾಡಿದ್ದೇವೆ. ಅದು ಮಕ್ಕಳನ್ನು ಸುಧಾ ಕನ್ನಡ ಶಾಲೆಯಲ್ಲಿ ಓದಿಸಿದೆ ನಾನು. ಆ ನಂತರ ಕಾನ್ವೆಂಟ್ ಬಂದಿದ್ದಾರೆ. ಬೆಂಗಳೂರಿಗೆ ಬಂದ ಮೇಲೆ ನಾವು 12 ಜಿಲ್ಲೆ ಅಡ್ಡಾಡ್ತೀವಿ. ನೌಕರಿಯಲ್ಲಿ ಅಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಆಗ್ತವೆ, ಓಡಾಡಬೇಕು. ಅವೆಲ್ಲ ಅನಿವಾರ್ಯತೆ. ಅದೇನು ಮಾಡಲಿಕ್ಕಾಗಲ್ಲ. ನಾವು ಸೇರಿ ಹೋದ್ಮೇಲೆ ಅದು ಅನುಭವಿಸಿವಿ. ಅದು ಏನೇ ಇರಲಿ, ಈ ಒಳ್ಳೆಯ ಸಂಘಟನೆ ಮಾಡಿದ್ದಾರೆ. ಒಳ್ಳೆಯ ಶಿವಮೊಗ್ಗ ಪಡೆಯ ಜೊತೆಗೆ ಒಳ್ಳೆಯ ಸಲಹೆಗಾರರಿದ್ದಾರೆ. ಡಾಕ್ಟರ್ ಮಲ್ಲೇಶ್ ಇದ್ದಾರೆ, ಜೊತೆಗೆ ಡಾಕ್ಟರ್ ಹಿರೇಮಠ ಇದ್ದಾರೆ, ಡಾಕ್ಟರ್ ಕೇಶವಮೂರ್ತಿ ಇದ್ದಾರೆ, ನಮ್ಮ ರವಿ ಚೇತನ್ ಅವರು ಹೇಳಿದ್ರು ನಮ್ಮದು ಸಹಾಯ ತಗೊಳ್ಳಿ ಅಂತ. ಅವರು ಇದಕ್ಕೆ ಸಲಹೆಗಾರರಾಗಲಿ, ಗೌರವ ಸಲಹೆಗಾರರಾಗಲಿ, ಗೌರವ ಮುಖ್ಯ ಸಲಹೆಗಾರ ಅಂತ ಮಾಡಿಕೊಡ್ರಿ. ಈ ಥರ ಇದ್ದಂತ ನಾನು ಅವರ ನಿಯತ್ತಿಗೆ, ಅವರ ಪ್ರಾಮಾಣಿಕತೆಗೆ ನಾನು ಬರ್ತೇನಪ್ಪ ನಿಮ್ಮ ಸಂಘಟನೆಗೆ, ನನಗೂ ತಗೊಳ್ಳಿ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂತ ನಾನು ಹ್ಞೂ ಅಂದಿನಿ. ಒಳ್ಳೆಯ ರೀತಿಯಲ್ಲಿ ಕನ್ನಡ ನೆಲ ಜಲ ಭಾಷೆ ಇದ್ರ ಸಲುವಾಗಿ ಪ್ರಾಣವನ್ನೇ ತ್ಯಾಗ ಮಾಡೋದು ಅಡ್ಡಿಯಿಲ್ಲ. ಅದು ನಾವು ಮಾಡಬೇಕು. ಪ್ರಸಂಗ ಬಂದರೂ ಮಾಡೋಕ್ಕೆ ಅಡ್ಡಿಯಿಲ್ಲ. ಅದು ಎಲ್ಲ ನಮ್ಮದು ವಯಸ್ಸಾಗೈತಿ, ನಾವೇನು ಯಂಗ್ಸ್ಟರ್ಸ್ ಏನಲ್ಲ. ನಾವು ಯಾವಾಗ ಹೋಗ್ತೀವಿ ಗೊತ್ತಿಲ್ಲ. ಪಾಪ ನೋಡಿದ್ರಿ ಕೆಲವರೆಲ್ಲದಾಗ ಎಂತಿಂತವ್ರು ಹೋಗ್ಬಿಟ್ರು ಅಲ್ವಾ. ಯಾವ ಹೆಣ್ರ ಮಕ್ಕಳು ಯಾರೂ ಬರಲಿಲ್ಲ, JCBಯಿಂದ ಹೆಣ ತಗೋದ್ರು. ಅದಕ್ಕೆ ದುಡ್ಡು ಇದ್ದವರು ಸ್ವಲ್ಪ ಇಂಥ ಸಂಘಟನೆಗಳಿಗೆ ಬಡವರಿಗೆ ಸಹಾಯ ಮಾಡೋದು ಕಲೀಲಿ. ಹೋಗುವಾಗ ಯಾರೂ ಹೊತ್ಕೊಂಡು ಹೋಗೋದಿಲ್ಲ. ಇಂಥ ಸಹಾಯ ಮಾಡಿದ್ರೆ ಅವ್ರು ಯಾರೂ ಸಂಘಟನೆ ಯಾವ ಅಡ್ಡದಾರಿ ಹಿಡಿದಿಲ್ಲ. ಸ್ವಲ್ಪ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ರೆ ಅನುಕೂಲ ಆಗ್ತದೆ. ಇದ್ದವ್ರು ಹೆಲ್ಪ್ ಮಾಡಲಿ, ನಾವೇ ಎಲ್ಲರಿಗೂ ಕೊಡೋ ಅಂತ ಅನ್ನೋದಿಲ್ಲ. ಯಾರು ಇದ್ದವ್ರು ಇದ್ದಾರೆ ಹೆಲ್ಪ್ ಮಾಡಬೇಕು. ಯಾಕಂದರೆ ಈ ನೆಲ ಜಲ ಈ ಮಣ್ಣಿನ ಋಣದಲ್ಲಿ ಇದ್ದೀವಿ ನಾವು. ಕನ್ನಡ ನೆಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಈ ಮಣ್ಣಿನ ಋಣ ನಮ್ಮಲ್ಲಿ ಇದೆ. ಆ ಋಣದ ಸ್ವಲ್ಪ ತೀರ್ಸೋದು ಬೇಡವಾ? ಒಂದು ದುಡಿದ್ರಲ್ಲಿ ಒಂದು 5% ಕೊಡಲಿ, 5% ಈ ನೆಲಕ್ಕೆ ಋಣ ತೀರಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಇವತ್ತು ಇಲ್ಲಿ ಕರೆದು ನನ್ನ ಕಡೆಯಿಂದ ಉದ್ಘಾಟನೆ ಮಾಡಿಸಿದ್ದಾರೆ. ಈ ಸಂಘಟನೆ ಭಾಳ ಸ್ಟ್ರಾಂಗ್ ಆಗಲಿ, ಭಾಳ ಶಿವಪಡೆ ಅಂತ ಹೆಸರಿದಂತೆ ಶಿವ ಗರ್ಜನೆಯನ್ನು ಅದು ಇಡೀ ರಾಜ್ಯ ತುಂಬ ಗರ್ಜಿಸಲಿ. ಜನರಿಂದ ಒಳ್ಳೆಯದಾಗಲಿ, ಜನರಿಗೂ ಒಳ್ಳೆಯದಾಗಲಿ, ರಾಜ್ಯಕ್ಕೂ ಒಳ್ಳೆಯದಾಗಲಿ ಅಂತೇಳೋದು ಈ ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ಮತ್ತೊಮ್ಮೆ ನರಸಿಂಹ ಪ್ರಸಾದ್ ಅವರಿಗೆ ಆ ದೇವರು ಶಕ್ತಿ ಕೊಡಲಿ ಅಂತೇಳೋದು, ಹೋರಾಟಕ್ಕೆ ಶಕ್ತಿ ಕೊಡಲಿ, ಅದಕ್ಕೆ ನಮ್ಮದು ಬೆಂಬಲ ಇದೆ ಅಂತ ಘೋಷಣೆ ಮಾಡಿ ನನ್ನ ಕರೆಸಿ ನನಗೆ ಸನ್ಮಾನ ಮಾಡಿ ನನ್ನ ಕಡೆಯಿಂದ ಉದ್ಘಾಟನೆ ಮಾಡಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ, ಸಂಘಟನೆಕಾರರಿಗೂ, ಅವರ ಪದಾಧಿಕಾರಿಗಳಿಗೂ ಮತ್ತು ಮಲ್ಲೇಶ್ ಅವರಿಗೂ
ಪ್ರತಿಯೊಬ್ಬರಿಗೂ ವಂದಿಸಿ ಅವ್ರದ್ದು ಕಾರ್ಯಕ್ರಮ ನಿರಂತರವಾಗಿ ಯಶಸ್ಸಾಗಲಿ ಅಂತ ಹೇಳಿ ನಾನು 2 ಮಾತುಗಳು ಮುಗಿಸ್ತೇನೆ. ಥ್ಯಾಂಕ್ ಯು. ಈಶ್ವರಿಯ ಪಾದಗಳಿಗೆ ನಮಿಸುತ್ತಾ ಈಗ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನರಸಿಂಹ ಪ್ರಸಾದ್ ಅವರಿಗೆ ಸರಿಂದ ಒಂದು ID ಕಾರ್ಡನ್ನು ವಿತರಿಸಿಕೊಡ್ತೇವೆ. ಬಸವರಾಜು ಉಪಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಸೀಮಾಪಡೆ ಉಪಾಧ್ಯಕ್ಷರಾದ ರಾಜ್ಯ ಬಸವರಾಜ್ ಎಂ ಅವರಿಗೆ ನಮ್ಮ ರವಿಚೇತನ್ ಅವರಿಂದ ID ಕಾರ್ಡ್ ವಿತರಣೆ. ಹೇಳಿ ಯಾರು? ರಾಜ್ಯ ಕಾರ್ಯದರ್ಶಿಗಳಾದಂತಹ ಪ್ರಧಾನ ಕಾರ್ಯದರ್ಶಿ ಅಂತಹ ಮಲ್ಕಪ್ಪ ಅವರಿಗೆ ಅವರು ಕೂಡ ಒಂದು ID ವಿತರಣೆ ಇದೆ. ರಾಜ್ಯ ಕಾರ್ಯಾಧ್ಯಕ್ಷರು ಸುಬ್ರಹ್ಮಣ್ಯಂ ಅವರು, ಡಾಕ್ಟರ್ ಸುಬ್ರಹ್ಮಣ್ಯಂ ಅವರು ಕೂಡ ಕಾರ್ಡ್ ವಿತರಣೆ ಇರ್ತದೆ. ಅವರೇ ಕೊಡಿಸಿರೋದು. ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರಾದಂಥ ಶೇಖೇಗೌಡರಿಗೆ ರವಿಚೇತನ್ ಸರ್ ನೋಡ್ರಿ ಎಲ್ಲ ಶೇಕ್ ಮಾಡ್ಬಿಡ್ಬೇಕು. 100% ಖಂಡಿತ ಸರ್, ನಿಮ್ಮ ಸಹಕಾರ ಇರುತ್ತೆ. ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ಎಸ್ ಸರ್. ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಾದಂಥ ವೆಂಕಟರಾಜು, ಹಾಗೆ ನಮ್ಮ ದಯಾನಂದ ಹಿರೇಮಠ ಕಾನೂನು ವಿಭಾಗ ಒಳ್ಳೆದಾಗಿ ಸರ್. ನಮ್ಮ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷರಾದ ಖ್ಯಾತ ಹಿರಿಯ ವಕೀಲರಾದಂಥ ದಯಾನಂದ ಹಿರೇಮಠ ಅವರಿಗೆ ಮಾಲ್ಗತ್ತಿ ಸಾಹೇಬರು ID ಕಾರ್ಡ್ ಕೊಡ್ತಾರೆ. ರಾಜ್ಯ ವೈದ್ಯಕೀಯ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಕೇಶವಮೂರ್ತಿ ಅವರಿಗೆ ರವಿಚೇತನ್ ಅವರು ID ಕಾರ್ಡ್ ಕೊಡ್ತಾರೆ. ಮಹಿಳಾ ಉಪಾಧ್ಯಕ್ಷರು, ಬೆಂಗಳೂರು ನಗರ ಮಹಿಳಾ ಘಟಕದ ಉಪಾಧ್ಯಕ್ಷೆ ಕುಮಾರಿ ಶ್ವೇತಾ ಅವರಿಗೆ ಮಾಲ್ಗತ್ತಿ ಸಾಹೇಬರು. ಬಾಮ ಒಳ್ಳೆಯದು ಮಾಡಿ. ಬೆಂಗಳೂರು ನಗರ ಕಾರ್ಯದರ್ಶಿಯಾದಂಥ ರವಿಕುಮಾರ್ ಅವರಿಗೆ ಡಾಕ್ಟರ್ ಕೇಶವಮೂರ್ತಿ ಅವರು ಸಮಿತಿಯ ಕಚೇರಿ ಉದ್ಘಾಟನೆ ಸಮಾರಂಭಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಿವೃತ್ತ IPS ಅಧಿಕಾರಿ ಹಾಗೂ DCP ಆದಂಥ ಬಸವರಾಜ್ ಮಾಲ್ಗತ್ತಿ ಸಾಹೇಬ್ರೆ, ಹಾಗೂ ಖ್ಯಾತ ಚಲನಚಿತ್ರ ನಟರಾದ ರವಿಚೇತನ್ ಅವರೇ, ನಮ್ಮ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷರಾದಂಥ ದಯಾನಂದ ಹಿರೇಮಠ ಅವರೇ, ಹಾಗೂ ರಾಜ್ಯ ವೈದ್ಯಕೀಯ ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ಕೇಶವಮೂರ್ತಿ ಅವರೇ, ಹಾಗೂ ನನ್ನ ಎಲ್ಲ ರೀತಿಯ ಪದಾಧಿಕಾರಿಗಳೇ. ಸಂಘಟನೆ ಬರೋದಕ್ಕೆ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನು ಬೇರೆ ಒಂದು ಸಂಘಟನೆಯಲ್ಲಿ ಸುಮಾರು 5 ರಿಂದ 6 ವರ್ಷ ತೊಡಗಿಸ್ಕೊಂಡಿದ್ದೆ. ಸಂಘಟನೆ ಹೆಸರು ತಗೊಳ್ಳೋದಕ್ಕೆ ಇಷ್ಟಪಡೋದು. ಸಂಘಟನೆಗಳು ಹೇಗಾಗ್ತಾ ಬಂದು ಅಂದರೆ, ನಾವು ಸೇರಿಕೊಂಡಿದ್ದು ಒಳ್ಳೆಯ ಉದ್ದೇಶ, ಕನ್ನಡದ ಪರವಾಗಿ, ಕನ್ನಡ ನಾಡು ನುಡಿ ನೆಲ ಜಲ ಅಸ್ಮಿತೆಯ ಪರವಾಗಿ ಕೆಲಸ ಮಾಡೋಣ ಅಂತ ಸೇರಿಕೊಂಡಾಗ ಸುಮಾರು ಸಂಘಟನೆಗಳು ರಾಜಕೀಯ ಶುರುವಾಗಿ ಒಂದು ವಾತಾವರಣ ಸರಿ ಬರಲಿಲ್ಲ ಅಂತ ಅನ್ನಿಸಿದ ಕ್ಷಣ ಬೇಡ ಅಂಥೇಳಿ ಸಂಘಟನೆ ಬಿಟ್ಟು ಒಂದೂವರೆ ವರ್ಷ ಬೇರೆ ಕೆಲಸ ಕಾರ್ಯಗಳು ತೊಡಗಿಸ್ಕೊಂಡಿದ್ದೆ. ಆವಾಗ ನಾನು ವೇದಿಕೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದೂವರೆ ವರ್ಷ ಇದ್ದ ಕಾಲದಲ್ಲಿ ನನ್ನ ಆತ್ಮೀಯ ಗೆಳೆಯ, ನಮ್ಮೆಲ್ರಿಗೂ ಆತ್ಮೀಯರೇ, ನಮ್ಮ ಡಾಕ್ಟರ್ ಲಯನ್ ಸುಬ್ರಹ್ಮಣ್ಯ ಅವರು ಒಂದಿನ ಬಂದರು. ನಾನೊಂದು ಆಸ್ಪತ್ರೆಯಲ್ಲಿ ಆಡಳಿತಾಧಿಕಾರಿಯ ಕೆಲಸ ಮಾಡ್ತಿದ್ದೆ, ಅಲ್ಲಿ ಭೇಟಿ ಮಾಡೋಕ್ಕೆ ಅಂತ ಬಂದರು.
ಆವಾಗ ನಮ್ಮ ಸುಬ್ಬಣ್ಣ ಚೈತನ್ಯ ತುಂಬಿದ್ರು. ಇಲ್ಲ ಅಣ್ಣಯ್ಯ, ನಾವೆಲ್ಲ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವಿ, ಯಾರ್ಯಾರು ಕೇಳಿದ್ರು ಯಾಕೆ ನಾವು ಇರಬೇಕು, ನಮ್ಮದೇ ಆದಂಥ ಒಂದು ಸಂಘಟನೆ ಮಾಡೋಣ, ನಮ್ಮ ಕೈಲಾದಷ್ಟು ಹೋರಾಟ ಮಾಡೋಣ, ನಮ್ಮ ಕೈಲಾದಷ್ಟು ಸೇವೆ ಮಾಡೋಣ ತಾಯಿ ಭುವನೇಶ್ವರಿಗೆ ಅಂತೇಳಿ ನಮ್ಮ ಸುಬ್ಬಣ್ಣ ಕೊಟ್ಟ ಚೈತನ್ಯ ಧೈರ್ಯದಿಂದ ಒಂದು ಸಂಘಟನೆ 2022ರಲ್ಲಿ ಕರ್ನಾಟಕ ರಾಜ್ಯ ಸಿಂಹಪಡೆ ಅಸ್ತಿತ್ವಕ್ಕೆ ಬಂತು. ನಮ್ಮಲ್ಲಿ ನಮ್ಮ ಸಂಘಟನೆಯಲ್ಲಿ ಇರುವಂಥ ಎಲ್ಲ ಪದಾಧಿಕಾರಿಗಳು ಎಲ್ಲ ಒಳ್ಳೊಳ್ಳೆ ಕಡೆ ಕೆಲಸ ಮಾಡುವಂಥವ್ರು, ಇಲ್ಲ ಸಣ್ಣ ಪುಟ್ಟ ಉದ್ಯಮ ಮಾಡ್ಕೊಂಡಿರುವಂಥವ್ರು. ಇವತ್ತಿನ ದಿನ ಡಾಕ್ಟರ್ ಕೇಶವಮೂರ್ತಿ ಅವರಾಗಲಿ, ನಮ್ಮ ದಯಾನಂದ ಹಿರೇಮಠರಾಗಲಿ, ನಮ್ಮ ಡಾಕ್ಟರ್ ಮಲ್ಕಪ್ಪ ಸಾಹೇಬರಾಗಲಿ ಎಲ್ಲ ಬನ್ನಿ ಸಂಘಟನೆ ಮಾಡೋಣ ಅಂದಾಗ ಯಾಕೆ ಬರ್ತಾರೆ ಅಂತಾರೆ, ನಮ್ಮ ಸಂಘಟನೆ ಬಗ್ಗೆ ಅವ್ರಿಗೆ ಗೊತ್ತಿದೆ. ನಾವು ಬೇರೆ ಸಂಘಟನೆ ಥರ ಬೇರೆ ರೀತಿ ಯಾವುದೇ ಕೆಲಸ ಕಾರ್ಯಗಳು ಚಟುವಟಿಕೆಗಳಲ್ಲಿ ಇದುವರೆಗೂ ತೊಡಗಿಸ್ಕೊಂಡಿಲ್ಲ. ಕಾನೂನಾತ್ಮಕವಾಗಿ ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದು ಮಾಡ್ತಾ ಇದ್ದೀವಿ. ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿ ಅಲ್ಲದೇ ಸಾಮಾಜಿಕ ನ್ಯಾಯಕ್ಕೆ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ಹೋರಾಟ ಬಂದಿದೆ. ಸುಮಾರು ಜನಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದಾಗ ಅಲ್ಲಿನ ಅಧಿಕಾರಿಗಳ ಜೊತೆ ಮಾತಾಡಿ ಕೆಲವೊಂದು ಹೋರಾಟಗಳನ್ನ ಮಾಡಿ ಕೂಡ ನಾವು ಮಾಡ್ಕೋತಾ ಬರ್ತಾ ಇದ್ದೀವಿ. ಇದೇ ರೀತಿ ಇನ್ನು ರಾಜ್ಯವ್ಯಾಪಿ ಸಂಘಟನೆಯನ್ನು ಬೆಳೆಸೋ ಉದ್ದೇಶದಿಂದ ಇವತ್ತಿನ ದಿನ ನಾವೆಲ್ಲ ಸೇರಿದ್ದೀವಿ. ನಮ್ಮ ಮಾರ್ಗತಿ ಸಾಹೇಬರಿಗೆ ಕೇಳ್ಕೊಂಡ್ವಿ, ನಾವು ನಮ್ಮ ಸಂಘಟನೆಗೆ ರಾಜ್ಯದ ಗೌರವಾಧ್ಯಕ್ಷರಾಗಬೇಕು ಅಂತ. ಅವರು ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿ ನಮ್ಗೆ ಇನ್ನಷ್ಟು ಒಂದು ಆನೆ ಬಲವನ್ನು ತುಂಬಿದ್ದಾರೆ. ಹೀಗೆ ಇನ್ನಷ್ಟು ಒಳ್ಳೊಳ್ಳೆ ವ್ಯಕ್ತಿಗಳನ್ನ ನಮ್ಮ ಸಂಘಟನೆಗೆ ಸೇರಿಸಿ ತಾಯಿ ಭುವನೇಶ್ವರಿಗೆ ಸೇವೆ ಎಷ್ಟಾಗತ್ತೆ ಅಷ್ಟು ನಮ್ಮ ಕೈಲಿ ಮಾಡಬೇಕು ಅನ್ನೋದು ಸಂಘಟನೆಯ ಉದ್ದೇಶ. ಹಾಗಾಗಿ ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಇವತ್ತಿನ ದಿನ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾಳ ಖುಷಿ ಆಯಿತು. ನಾವೆಲ್ಲ ವಿಶ್ವ ಇಲ್ಲಿ ಬಂದು ನೋಡಿದಾಗ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೆ. ಈ ಕಡೆ ವಿಷ್ಣು ಸರ್ ಹಾಕಿದ್ದಕ್ಕೆ ಅಣ್ಣವ್ರ ಫೋಟೋ ನೋಡ್ತೀನಿ. ಒಂದೇ ಕಡೆ ನೋಡಿದ್ದು ನಾನು ಫಸ್ಟ್ ಟೈಮ್. ಭಾಳ ಖುಷಿ ಆಯಿತು. ಸೊ ಒಳ್ಳೆ ಉದ್ದೇಶ ಇಟ್ಕೊಂಡು ನೀವೆಲ್ಲ ತಿಳ್ಕೊಂಡಿದ್ದೀವಿ. ಅದರಲ್ಲೂ ಮಾರ್ಗತಿ ಸರ್ ಇದ್ದಾರೆ ಅಂದಮೇಲೆ ಮಾತಾಡೋಂಗೆ ಇಲ್ಲ. ಅವರ ಎಕ್ಸ್ಪೀರಿಯೆನ್ಸು, ಯಾಕಂದರೆ ಅವ್ರು ನೋಡಿದ್ದೀನಿ. ಅವರು ಕರ್ತವ್ಯದಲ್ಲಿರುವಾಗ ಹೇಗೆ ಸಿಂಹ ಆಗಿದ್ದದ್ದು ನಾನು ನೋಡ್ಬಿಟ್ಟಿದ್ದೇನೆ. ಹೌದಾ? ಸೊ ನಿಮ್ಮೊಂದು ಆನೆ ಬಲ ಬಂದಿದೆ ಅವ್ರ ಸರ್ ಇರೋದ್ರಿಂದ. ಈ ಸರ್ ಈಗ ಪರಿಚಯ ಆಯಿತು. ಲಾಯರ್ ಅಂತ ಕೇಳಿದ್ರು, ಡಾಕ್ಟರ್ ಅಂತ ಕೇಳಿದ್ರು. ಸೊ ಎಲ್ಲ ಸೇರಿ ಒಳ್ಳೆ ಒಂದು ಪಡೆನೇ ಕಟ್ಟಿದ್ರಿ, ಒಂದು ಸಿಂಹ ಪಡೆನೇ ಕಟ್ಟಿದ್ರಿ. ಒಳ್ಳೆಯದಾಗಲಿ. ನನಗೂ ಒಂದು ಒಳ್ಳೆ ಸೇವೆ ಅಂತ ಇಟ್ಕೊಳ್ಳಿ. ಏನಾದರೂ ಇದ್ದರೆ ಏನೋ ನಾಡು ನೆಲ ಜಲ ನಮ್ಗೆ ಏನಾದರೂ ತೊಂದರೆ ಆದರೆ ನಾನು ಕೂಡ ಇರ್ತೀನಿ. ನನ್ನೊಂದು ಒಳ್ಳೆ ಸೇವೆ ಸ್ವೀಕರಿಸಿ ಏನಿದೆ ಸುಬ್ಬೂರೇ. ಯಾಕಂದ್ರೆ ನಾನಿಲ್ಲಿ ಬರೋದಕ್ಕೆ ಸುಬ್ಬೂರೇ ಕಾರಣ. ಸೊ ಹೀಗಾಗಿ ನಮಗೂ ಸೋಷಿಯಲ್ ವರ್ಕ್ ಅದು ಇದು ಮಾಡ್ತಾ ಇದ್ದೀನಿ. ಯಾವತ್ತೂ ನಮಗೆ ಹೇಳಿದಲ್ಲ, ಕರ್ನಾಟಕಕ್ಕೆ ಏನೇ ತೊಂದರೆ ಆದರೂ ಎಸ್ಪೆಷಲಿ ನೆಲ ಜಲ ಏನೇ ಆದ್ರೂ ನಾವು ಎಲ್ಲ ಸೇರಿ ಹೋರಾಟ ಮಾಡೋಣ. ನಾವು ನಿಮ್ಮ ಜೊತೆ ಎಲ್ಲರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು. 51 ವರ್ಷ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ. ಕನ್ನಡವೇ ನಮ್ಮ ಧರ್ಮ, ಜಾತಿ, ಕರ್ತವ್ಯ, ದೇವರು. ಈ ಪದದ ಅರ್ಥ ತುಂಬ ಇದೆ. ನಾವು ದೇವರ ದಯೆಯಿಂದ ಜನ್ಮದಲ್ಲಿ ಮಾಡಿರೋ ಪುಣ್ಯದಿಂದ ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ, ಅದು ಬೆಂಗಳೂರಲ್ಲಿದ್ದೀವಿ. ಇಷ್ಟು ಚೆನ್ನಾಗಿರೋ ವಾತಾವರಣದಲ್ಲಿದ್ದೀವಿ. ಈ ವಾತಾವರಣನ ನಾವು ಕಾಪಾಡ್ಕೋಬೇಕು. ನಮ್ಮ ಭಾಷೆ ನಾವು ಕಾಪಾಡ್ಕೋಬೇಕು, ಅದೇ ಮುಖ್ಯ. ಹಲವಾರು ಸಮಯದಲ್ಲಿ ನಾವು ಆಸ್ಪತ್ರೆಗಳಲ್ಲಿ ಈಗೀಗ ನೋಡ್ತಾ ಇರ್ತೀವಿ, 90% ಜನ ಇಂಗ್ಲೀಷು, ಹಿಂದಿ, ತಮಿಳು, ತೆಲುಗು ಎಲ್ಲ ಮಾತಾಡ್ತಾರೆ. ನಾವು ಅವ್ರನ್ನ ಕೇಳೋದಿಷ್ಟೇ, ಸರ್ ಕನ್ನಡದಲ್ಲಿ ಕೇಳ್ತಾ ಇದ್ದೀವಿ ಕ್ವಶನ್ಸು, ನೀವು ಕನ್ನಡದಲ್ಲೇ ಆನ್ಸರ್ ಮಾಡ್ಬೋದಲ್ಲ, ಇಷ್ಟು ವರ್ಷದಿಂದ ಇದಿರಲ್ಲ ಅಂತ ನಮ್ಮ ಎಲ್ಲ ಡಾಕ್ಟ್ರುಗಳು 99% ಡಾಕ್ಟ್ರುಗಳು ಕೇಳೋದಿಷ್ಟೇ. 50 ವರ್ಷದಿಂದ ಬೆಂಗಳೂರಲ್ಲಿ ಇದ್ದಿರಲ್ಲ, ಯಾಕೆ ಕನ್ನಡ ಮಾತಾಡಲ್ಲ, ಮುಖ್ಯ ಅಲ್ವಾ ಅಂತ. ಸೊ ಈ ಕನ್ನಡ ಮಾತಾಡೋದು ನಾವು ದೇವ್ರ ದಯದಿಂದ ಮನೆಯಲ್ಲಿ ಎಲ್ಲ ಕಡೆ ಮಾತಾಡ್ತಾ ಇರೋದ್ರಿಂದ ನಮಗೆ ತುಂಬ ಖುಷಿ ಕೊಡುತ್ತೆ. ಬೇರೆಯವರು ಮಾತಾಡಿದ್ರೆ ನಮಗಿನ್ನ ಖುಷಿ ಆಗುತ್ತೆ. ಸೊ ಇದನ್ನು ಬೆಳೆಸಬೇಕು. ಇದೊಂದು ಕಾರ್ಯಕ್ರಮದಲ್ಲಿ ಬಂದು ಇದನ್ನು ನಮ್ಮ ಆಫೀಸ್ ಉದ್ಘಾಟನೆ ಮಾಡಿ ಈ ಥರದ್ದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರೋದು ಇಸ್ ವೆರಿ ಗುಡ್ ಫಾರ್ ದ ಸೊಸೈಟಿ. ಇಷ್ಟು ಹೇಳಿ ನಾನು ನಮಸ್ಕಾರ.